ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಣ್ರಿ. ಟಿ ಸಮಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸರ್ ಬೆಳೆಸಿ ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋದಕ್ಕೆ ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬಿಡ್ಕೊಳ್ತಾ ಇವತ್ತಿನ ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಒಂದು ಸಿನಿಮಾ ಸೋಲಿಗೆ ಯೂಟ್ಯೂಬರ್ಗಳು ಕಾರಣ ಆಗ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಸಿನಿಮಾ ಸೋಲಿಗೆ ಯೂಟ್ಯೂಬರ್ಸು ಕಾರಣ ಆಗ್ತಾ ಇದ್ದಾರೆ. ಹಾಗಾಗಿ ನಾವು ಇವ್ರಿಗೆ ಯೂಟ್ಯೂಬರ್ಸ್ಗಳನ್ನ ಬ್ಯಾನ್ ಮಾಡ್ತೀವಿ ಅಂತ ಕನ್ನಡ ಫಿಲಮ್ ಇಂಡಸ್ಟ್ರಿಯ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಸುರೇಶ್ ಸರ್ ಅವರು ಹೇಳಿದ್ದಾರೆ. ಕ್ರಮ ತೆಗೆದುಕೊಳ್ತೀವಿ ಯೂಟ್ಯೂಬರ್ಸ್ ಮೇಲೆ ಅಂತ. ಆ ವಿಷಯದ ಬಗ್ಗೆ ನಾನು ನಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಯೂಟ್ಯೂಬರೇ, ಇನ್ನು ಯೂಟ್ಯೂಬರ್ ಆಗಲಿ ಯೂಟ್ಯೂಬರ್ ಆಗ್ತೀವಿ. ಹಾಗಾಗಿ ಈ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಕನ್ನಡ ಫಿಲಮ್ ಇಂಡಸ್ಟ್ರಿ ವಾಣಿಜ್ಯ ಮಂಡಳಿಯ ನಿರ್ಧಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಮಾತು ಹೇಳ್ತೀನಿ ಕೇಳ್ರಿ. ಸಿನಿಮಾ ಚೆನ್ನಾಗಿದ್ದರೆ ಯಾವ ಯೂಟ್ಯೂಬರ್ಸ್ ಏನೂ ಮಾಡ್ಕೊಳಕ್ಕಾಗಲ್ಲ. ಯಾವ ಯೂಟ್ಯೂಬರ್ಸ್ ರಿವ್ಯೂ ಅವನ ವಿಮರ್ಶೆ ಏನೂ ಮಾಡ್ಕೊಳಕ್ಕಾಗಲ್ಲ. ಸಿನಿಮಾದಲ್ಲಿ ಗೊತ್ತಿದ್ದರೆ ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ. ಸಿನಿಮಾ ಓಡುತ್ತೆ, ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಇಲ್ಲಿ ಕರ್ನಾಟಕದ ಮಟ್ಟಿಗೆ ಅಷ್ಟೇ ಮಾತಾಡ್ತೀನಿ. ಸ್ವಾತಂತ್ರ್ಯ ಬಂದಾಗಿಂದ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಯಾವುದೇ ಒಂದು ಸ್ಟೇಜ್ ಇಲ್ಲ. ಸ್ಟೇಜ್ ವಂಚಿತರು ಇವತ್ತು ಯೂಟ್ಯೂಬ್ ಮೊರೆ ಹೋಗ್ತಾ ಇದ್ದಾರೆ. ಸ್ಟೇಜ್ ವಂಚಿತರು ಫೇಸ್ಬುಕ್ ಮೊರೆ ಹೋಗ್ತಾ ಇದ್ದಾರೆ. ಸ್ಟೇಜ್ ವಂಚಿತರು ಇನ್ಸ್ಟಾಗ್ರಾಮ್ ಮೊರೆ ಹೋಗ್ತಾ ಇದ್ದಾರೆ. ಇಲ್ಲಿದೆ ಫಾಲ್ಟು. ಕರ್ನಾಟಕದಾಗೆ ಟ್ಯಾಲೆಂಟ್ಸ್ಗಳಿಗೆ ನಾನು ಒಂದು ಟ್ಯಾಲೆಂಟೆ. ಬೆಳೆಯೋದಕ್ಕೆ ಯಾವುದೇ ಒಂದು ಸ್ಟೇಜ್ ಇಲ್ಲ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ. ಅದು 3 ಡಿಸ್ಟ್ರಿಕ್ಟ್ನಲ್ಲಿ ಹುಟ್ಟಿದ್ದಾನೆ ಅಂದರೆ ಮಾತ್ರ ಒಂದು ಸಿನಿಮಾ ಒಂದು ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಕರ್ನಾಟಕದಲ್ಲಿ. ಇಲ್ಲಿದೆ ಮೂಲ ಕಾರಣ. ಯೂಟ್ಯೂಬರ್ಸ್ಗೆ ಎಲ್ಲಿ ಜಾಗ ಸಿಗ್ತಿಲ್ಲ, ಇಂಡಸ್ಟ್ರಿನಲ್ಲಿ ಕೆಲಸ ಸಿಗ್ತಾ ಇಲ್ಲ. ಯೂಟ್ಯೂಬರ್ಸ್ ಅಂತ ಹೇಳಲ್ಲ, ಟ್ಯಾಲೆಂಟ್ಗಳಿಗೆ. ಅದು ಮಂಡ್ಯ, ಮೈಸೂರು, ಹಾಸನದಲ್ಲಿ ಹುಟ್ಟಿದ್ದಾನೆ ಅಂದರೆ ಮಾತ್ರ ಅವನಿಗೆ ಆ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತಾರೆ. ಇಷ್ಟೇ ತೆಗೆದು ನೋಡ್ರಿ ಸ್ವಾಮಿ. ಚಾನ್ಸ್ ಕೊಡ್ತಾರೆ, ಮಾಧ್ಯಮಗಳಲ್ಲಿ ಚಾನ್ಸ್ ಕೊಡ್ತಾರೆ, ಅವನು ಬೆಳೆಸ್ತಾರೆ, ಅವನ್ನ ಮದುವೆ ಮಾಡಿಸಿ ಮಕ್ಕಳು ಮಾಡಿಸಿ ಬೆಂಚ್ ಕಾರು, ಆಟಗಾಡು, ಅರಮನೆ ಎಲ್ಲ ಕೊಟ್ಬಿಡ್ತಾರೆ. ಅದೇ ಹುಬ್ಳಿನಲ್ಲಿ ಹುಟ್ಟಿದ್ದಾನೆ, ಮಂಗಳೂರಲ್ಲಿ ಹುಟ್ಟಿದ್ದಾನೆ, ಶಿವಮೊಗ್ಗದಲ್ಲಿ ಹುಟ್ಟಿದ್ದಾನೆ, ಬಳ್ಳಾರಿನಲ್ಲಿ ಹುಟ್ಟಿದ್ದಾನೆ, ಗುಲ್ಬರ್ಗ, ರಾಯಚೂರು, ಬಾಗಲಕೋಟೆ, ಹಾವೇರಿ, ಚಿತ್ರದುರ್ಗ, ದಾವಣಗೆರೆ ಇಲ್ಲಿ ಹುಟ್ಟಿದ್ದಾನೆ ಅಂತ ಗೊತ್ತಾಯಿತು ಅಂದರೆ ಇಂಡಸ್ಟ್ರಿನಲ್ಲಿ ಬೆಳೆಯಕ್ಕೆ ಬಿಟ್ಟಿಲ್ಲ. ಇತಿಹಾಸ ಬಂದಾಗಿದ್ದ ಇಲ್ಲಿದೆ ತಪ್ಪು. ಹಾಗಾಗಿ ಇವತ್ತು ಕರ್ನಾಟಕದ ಟ್ಯಾಲೆಂಟ್ಗಳಿಗೆ ಒಂದು ಸ್ಟೇಜ್ ಇಲ್ಲ. ಅವರು ಇವತ್ತು ಸೋಷಿಯಲ್ ಮೀಡಿಯಾ ಮೊರೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಐಡಿ ತೆಗೆದುಕೊಂಡು ಅಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಇವತ್ತು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಯಾವುದೇ ಒಂದು ಕಂಪನಿ ಆಗಿರಲಿ ಅದು ಕರ್ನಾಟಕದ ಸ್ಟೇಜ್ ಅಲ್ಲ. ಅವು ಕರ್ನಾಟಕ ಕಂಪನಿಗಳಲ್ಲ, ಅಮೇರಿಕ ಕಂಪನಿಗಳು. ಅಮೇರಿಕ ಕಂಪನಿಗಳು ಇವತ್ತು ನಮಗೊಂದು ಸ್ಟೇಜ್ ಕೊಟ್ಟು, ಒಂದು ಐಡಿ ಕೊಟ್ಟು, ಒಂದು ಜಾಬ್ ಕೊಟ್ಟು, ಸ್ಯಾಲ್ರಿ ಕೊಟ್ಟು ಲಕ್ಷಾಂತರ ಜನ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷ ದುಡಿತಾ ಇದ್ದಾರೆ. ಇದನ್ನು ನೋಡಿ ಕೆಲವರು ಹೊಟ್ಟೆ ಕಿಚ್ಚು ಪಟ್ಕೊತಾ ಇದ್ದಾರೆ. ಇದನ್ನು ನೋಡಿ ಕೆಲವರು ಹೊಟ್ಟೆ ಕಿಚ್ಚು ಪಟ್ಕೊತಾ ಇದ್ದಾರೆ. ಇವತ್ತು ಲಕ್ಷ ಸಂಬಳನ, ಸ್ಯಾಲರಿಯನ್ನು, ದುಡ್ಡನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಭೆಗಳು ತೆಗೆದುಕೊಳ್ತಾ ಇದ್ದಾವೆ. ಯಾಕೆ ನೀವು ಕರ್ನಾಟಕದಲ್ಲಿ ಪ್ರತಿಭೆಗಳಿಗೆ ಚಾನ್ಸ್ ಕೊಡ್ತಾ ಇಲ್ಲ? ಯಾಕೆ ನೀವು ಪ್ರತಿಭೆಗಳಿಗೆ ಬೆಳೆಸ್ತಾ ಇಲ್ಲ? ಕೂತಿರೋ ಜಾಗದಲ್ಲೇ ಯಾವನ ಮನೆ ಬಾಗಿಲಿಗೆ ಹೋಗ್ದಂಗೆ, ಯಾವನ ಆಫೀಸ್ ಬಾಗಿಲಿಗೆ ಹೋಗ್ದಂಗೆ ಇವತ್ತು ಬೆಳೀತಾ ಇದ್ದಾರೆ. ಬಡವ್ರ ಮಕ್ಕಳೆಲ್ಲ ಜಾಬ್ ಮಾಡ್ತಾ ಇದ್ದಾರೆ, ಪ್ರತಿಭೆ ತೋರಿಸ್ತಾ ಇದ್ದಾರೆ. ಅದರಿಂದ ಬಂದಿರತಕ್ಕಂಥ ದುಡ್ಡಿಂದ ಜೀವನ ನಡೆಸ್ತಾ ಇದ್ದಾರೆ. ಇವ್ರ ಮೇಲೆ ಬ್ರಹ್ಮಾಸ್ತ್ರ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಒಂದು ಕತೆ ಬರ್ತಾ ಇದೆ. ಇದು ಪ್ರಾಬ್ಲಮ್. ವಿಧವೆ ಮಾಡಿದಾರನ್ನ ಹೊಗಳಕ್ಕೆ ಸಾಧ್ಯನೇ ಇಲ್ಲ. ಮರ ಗಿಡ ಕಡ್ದಾರನ್ನ ಹೊಗಳಕ್ಕೆ ಸಾಧ್ಯನೇ ಇಲ್ಲ. ಇವನು ಯಾರು? ಫೇಕು,
FIR ಹಾಕ್ಸ್ತೀನಿ, ಜೈಲಿಗೆ ಹೋಗಿಸ್ತೀನಿ, ಇವೆಲ್ಲ ಬೇಡ. ನೀವೇನು ಮಾಡ್ತಾಯಿರೋ ಮಾಡ್ಕೊಳ್ಳಿ. ಆದರೆ ನಾನು ಹೇಳಿದ್ದೀನಲ್ಲ, ಇವತ್ತು ಕರ್ನಾಟಕದಲ್ಲಿ ವಿಶಾಲವಾಗಿ ಪ್ರತಿಭೆಗಳು ಬೆಳೀತಾ ಇಲ್ಲ. ಸ್ವಾತಂತ್ರ್ಯ ಬಂದಾಗಿಂದ ಕಟ್ಟಿ ಹಾಕಿದ್ದಾರೆ ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ. ಇವತ್ತು ಎಲ್ಲರಿಗೂ ಕರ್ನಾಟಕದಲ್ಲಿ ಹೊಟ್ಟೆ ಕಿಚ್ಚು, ಬಹಳ ಜನಕ್ಕೆ ಹೊಟ್ಟೆ ಕಿಚ್ಚು. ಈ ರಾಜಕಾರಣಿಗಳಂತೂ ಕುದ್ಕೊಂಡು ಸಾಯ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವನು ಯಾರು ಗೊತ್ತಿಲ್ಲ, ಅವನು ಯಾರು ಗೊತ್ತಿಲ್ಲ, ಏನು ಗುರು ಈ ಮಟ್ಟಕ್ಕೆ ಬೆಳೀತಾ ಇದ್ದಾರೆ, ಈ ಮಟ್ಟಕ್ಕೆ ಜನಗಳಿಗೆ ರೀಚ್ ಆಗ್ತಾ ಇದ್ದಾರೆ, ಈ ಮಟ್ಟಕ್ಕೆ ಟ್ಯಾಲೆಂಟ್ ತೋರಿಸ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಒಂದು ಸಂಪ್ರದಾಯ ಇತ್ತು, ಅವನ ಮನೆ ಬಾಗಿಲಿಗೆ 16 ವರ್ಷ ಸುತ್ತೊಡಿಬೇಕಾಗಿತ್ತು, ಅವನ ಆಫೀಸ್ ಬಾಗಿಲಿಗೆ 16 ವರ್ಷ ಸುತ್ತೊಡೆದು ಬೆಳೆಯುವಂಥ ವ್ಯವಸ್ಥೆ ಕರ್ನಾಟಕದಲ್ಲಿದೆ. ನೇರವಾಗಿ ಬೆಳೆಯೋಕ್ಕಾಗೋದಿಲ್ಲ, ತುಳಿತಾರೆ. ಇಂಥ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದವರು ಒಂದು ಸ್ಟೇಜ್ ಕೊಟ್ಟಿದ್ದಕ್ಕೆ ಇವತ್ತು ಈ ಕರ್ನಾಟಕದ ಪ್ರತಿಭೆಗಳು ವಿಶ್ವಾಲವಾಗಿ ಬೆಳೀತಾ ಇದ್ದಾರೆ. ಇದನ್ನು ನೋಡಿ ಕೆಲವರು ಸಹಿಸ್ಕೊತಾ ಇಲ್ಲ, ಹೊಟ್ಟೆ ಕಿಚ್ಚು. ನಮ್ಮ ಮನೆ ಬಾಗಿಲಿಗೆ ಬಂದು ಸುತ್ತಾ ಇಲ್ಲ, ನಮ್ಮ ಆಫೀಸ್ ಬಾಗಿಲಿಗೆ ಬಂದು ಸುತ್ತಾ ಇಲ್ಲ, ಇವನು ಕೂತಿರೋ ಜಾಗದಾಗ ಬೆಳೀತಾ ಇದ್ದಾನೆ, ಇವನೇನಾದರೂ ಮಾಡಿ ತುಳಿಬೇಕು, ಇವ್ರನ್ನೇನಾದರೂ ಯೂಟ್ಯೂಬರ್ಸ್ನೆಲ್ಲ ಹೊಡೆದಾಕಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆಯೋರಿಗೆಲ್ಲ FIR ಹಾಕ್ಸ್ಬೇಕು, ಜೈಲಿಗೆ ಹಾಕ್ಸ್ಬೇಕು. ಇದು ಕೆಟ್ಟ ಉದ್ದೇಶ, ಕೆಟ್ಟ ಮನಸ್ಥಿತಿ. ಇವೇನು ಮಾಡ್ಬೇಕಂತ ಇದ್ದೀರಾ ಮಾಡ್ಕೊಳ್ಳಿ. ಇವರೆಲ್ಲರೂ ಯೂಟ್ಯೂಬರ್ಸ್ ಆಗಿರ್ಬೋದು, ಎಲ್ಲರೂ ಒಂದು ರಾಜ್ಯಕ್ಕೋಸ್ಕರ ಕೆಲಸ ಮಾಡೋರೆ. ಬಡವರ ಹುಡುಗರ ಮೇಲೆ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಹೋಗ್ಬೇಡ್ದು. ಕ್ರೈಮ್ ಯಾಕೆ ಇಲ್ಲಿ ಇವಾಗೇನೋ ತಮಿಳುನಾಡು, ಕೇರಳದಲ್ಲಿ ಯೂಟ್ಯೂಬರ್ಸ್ನ ಬ್ಯಾನ್ ಮಾಡಿದ್ದಾರೆ, ರಿವ್ಯೂ ಕೊಡೋ ವಿಷಯದಲ್ಲಿ, ವಿಮರ್ಶೆ ವಿಷಯದಲ್ಲಿ ಅಂತ ಹೇಳಿದ್ದೀರಿ. ಓಕೆ, ಮಾಡ್ಕೊಳ್ಳಿ. ಎಲ್ಲರೂ ಅಲ್ಲ, ಯಾರ್ಯಾರು ಕೆಟ್ಟ ಯೂಟ್ಯೂಬರ್ಸ್ ಇರ್ತಾರೆ, ಅದರಲ್ಲೂ ಕೆಟ್ಟ ಯೂಟ್ಯೂಬರ್ಸ್ ಇರ್ತಾರೆ, ಅಂಥವ್ರನ್ನ ಬ್ಯಾನ್ ಮಾಡ್ಕೊಳ್ಳಿ. ಅವ್ರಿಗೆ ಯಾವುದೇ ಒಂದು ಟ್ಯಾಲೆಂಟ್ ಇರಲ್ಲ, ಸುಮ್ಮನೆ ಏನೇನೋ ಹೀರೋ ಬಗ್ಗೆ ಇವ್ರ ಬಗ್ಗೆ ಮಾತಾಡಿ, ಸಿನಿಮಾ ಬಗ್ಗೆ ಮಾತಾಡಿ, ಏಕವಚನದಲ್ಲೆಲ್ಲ ಮಾತಾಡಿ ಅವ್ರು ಬೆಳೆಯೋಕೆ ಹೋಗ್ತಾರೆ. ಅಂಥವ್ರನ್ನ ಬೇಕಿದ್ದರೆ ಬ್ಯಾನ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಯೂಟ್ಯೂಬರ್ಸ್ಗಳು, ಒಳ್ಳೊಳ್ಳೆ ಟ್ಯಾಲೆಂಟ್ಸ್ಗಳು ಇದನ್ನ ಅವ್ರನ್ನ ಯಾಕೆ ಬ್ಯಾನ್ ಮಾಡ್ತೀರಾ? ಮತ್ತು ತಮಿಳುನಾಡು, ಕೇರಳದಲ್ಲಿ ಬ್ಯಾನ್ ಮಾಡಿದಾರಂತೆ, ಇವರು ಮಾಡ್ತಾರಂತೆ. ಇವತ್ತು ಅವ್ರು ಸಗಣಿ ತಿಂತ ನಾವು ಸಗಣಿ ತಿನ್ಬೇಕಾ? ಬೇಡ, ನಾವು ಮಾದರಿಯಾಗಿರ್ಬೇಕು, ಕರ್ನಾಟಕ ಮಾದರಿಯಾಗಿರ್ಬೇಕು. ಇವತ್ತು ಒಂದು ಪ್ರತಿಭೆ ಅಂತ ಗೊತ್ತಾದ್ರೆ ಸಾಕು, ಅವ್ನು ತುಳಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಇದ್ಯಾಕೆ ತುಳಿಬೇಕು, ಇದ್ಯಾಕೆ ಇದು ಅವನ ತುಳಿಯೋ ಕೆಲಸ ನಡೀತಾರೆ. ಸರಿ ಆಯಿತು, ನೀವು ಬ್ಯಾನ್ ಮಾಡ್ತೀರಾ ಅಂತ ಹೇಳಿದ್ದಾರೆ ಅಧ್ಯಕ್ಷರು, ಓಕೆ ಒಪ್ಕೊಂತೀವಿ. ಒಂದು ಯೂಟ್ಯೂಬರ್ಸ್ ಬಗ್ಗೆ ಬ್ಯಾನ್ ಮಾಡ್ತೀವಿ ಅನ್ನೋದು, ಯೂಟ್ಯೂಬರ್ ಬಗ್ಗೆ ಕೇವಲ ಮಾತಾಡೋದು, ಅವನು ಯಾವನ ಒಂದು ಮೈಕ್ ಹಿಡ್ಕೊಂಡು ಒಂದು ಮೊಬೈಲ್ ಹಿಡ್ಕೊಂಡು ಬಂದುಬಿಡ್ತಾನೆ, ಇವನು ಯಾರ ಫೇಕ್ ಅನ್ನೋದು, ಆಮೇಲೆ FIR ಹಾಕ್ಸ್ ಅನ್ನೋದು, ಆಮೇಲೆ ಜೈಲಿಗೆ ಅನ್ನೋದು, ಇದು ತಪ್ಪು. ಬ್ಯಾನ್ ಮಾಡ್ತೀರ ಅನ್ನೋದು ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಕರ್ನಾಟಕಕ್ಕೋಸ್ಕರ, ಕನ್ನಡ ಫಿಲಮ್ ಇಂಡಸ್ಟ್ರಿಗೋಸ್ಕರ ಕೆಲಸ ಮಾಡಬೇಕಂತ ಆಸೆ ಇಟ್ಕೊಂಡಿದ್ದೇವೆ. ನಾನು ಇದೆಲ್ಲ ಏನಕ್ಕೆ ಬೇಕು? ನಾವು ಕರ್ನಾಟಕದಲ್ಲಿ ಮಣ್ಣಿನಲ್ಲಿ ಹುಟ್ಟಿರೋರು, ನಾವ್ಯಾದಂಗೆ ಬೇಕಾಗಕ್ಕೆ ಸಾಧ್ಯ ಆಗುತ್ತೆ? ಇವನೇ ಯಾರು ಮಾತಾಡೋಕ್ಕೆ, ಅವನೇ ಯಾರು ಮಾತಾಡೋಕ್ಕೆ ಅಂತ ಹೇಳಿದರೆ, ನಮಗೂ ಹಕ್ಕು ಸ್ವಾತಂತ್ರ್ಯ ಇದೆ, ಮನುಷ್ಯರಾಗಿ ಹುಟ್ಟಿದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ವಿಮರ್ಶೆ ಮಾಡೋ ಅಧಿಕಾರ ಇದೆ. ಸಿನಿಮಾದಲ್ಲಿ ತಾಕತ್ತಿದ್ರೆ ಯಾವ ಯೂಟ್ಯೂಬರ್ ಏನು ಮಾಡ್ಕೊಳಕ್ಕಾಗೋದಿಲ್ಲ, ಗೆದ್ದೇ ಗೆಲ್ಲುತ್ತೆ, ಜನ ಗೆಲ್ಲಿಸ್ತಾರೆ. ಒಂದು, ಇವತ್ತು ನೀವು ತೆಗೆದುಕೊಳ್ತಕ್ಕಂಥ ಕ್ರಮಗಳ ಬಗ್ಗೆ ಮಾತಾಡ್ತಿದ್ದೀವಿ. ಇವನು ಹುಬ್ಳ್ಯಾನ್ ಅಂದರೆ ಗೊತ್ತಾಯಿತು, ಅವನಿಗೆ ಅವಕಾಶ ಸಿಗೋದಿಲ್ಲ. ಇವಾಗ ಇತಿಹಾಸ ತೆಗೆದುಕೊಳ್ಳಿ, ಹುಬ್ಳಿನ ಯಾರನ್ನ ಹೀರೋ ಆಗಿ ಬೆಳೆದಿದ್ದಾನ, ಮಂಗಳೂರನ್ನ ಯಾರಾದರೂ ಹೀರೋ ಆಗಿ ಬೆಳೆದಿದ್ದಾನ, ಬಳ್ಳಾರಿಯನ್ನು ಯಾರನ್ನ ಹೀರೋ ಆಗಿ ಬೆಳೆಸಿದ್ದೀರಾ ನೀವು? ಇಲ್ಲ. ಚಿತ್ರದುರ್ಗ, ಬಳ್ಳಾರಿ, ಶಿವಮೊಗ್ಗ, ರಾಯಚೂರು, ಬಾಗಲಕೋಟೆ, ಗದಗು, ಹಾವೇರಿ ಯಾರಾದರೂ ಒಬ್ಬರು ಹೀರೋ ಮಾಡಿದ್ದೀರಾ? ಒಬ್ಬ ಹೀರೋನ ಬೆಳೆಸಿದ್ದೀರಾ? ಇಲ್ಲ. ಈ ಹೀರೋಗಳೆಲ್ಲ ತೆಗೆದು ನೋಡ್ರಿ, ಇದೇ ಮಂಡ್ಯ, ಮೈಸೂರು ಮೂಲದವರಿದ್ದಾರೆ. ಇಂಥ ಸಮಯದಲ್ಲಿ ಅಮೇರಿಕ ಕಂಪನಿಗಳು ನಮ್ಗೆ ಒಂದು ಸ್ಟೇಜ್ ಕೊಟ್ಟು, ಒಂದು ಕೆಲಸ ಕೊಟ್ಟು, ಒಂದು ಜಾಬ್ ಕೊಟ್ಟು, ನಮ್ಗೆ ಸ್ಯಾಲ್ರಿ ಕೊಡ್ತಾ ಇದ್ದಾವೆ. ಅದನ್ನು ಕಿತ್ಕೊಳ್ಳೋ ಕೆಲಸನ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಆದರೆ ನೀವು ಯಾವ ವಿಷಯಕ್ಕೆ ಇವತ್ತು ರಾಜಕಾರಣಿಗಳು ಇನ್ನೂ ಹೊಟ್ಟೆ ಹುರ್ಕೊಂಡು ಸಾಯ್ತಾ ಇದ್ದಾರೆ. ಅವರು ಇವನು ಯಾರಪ್ಪ, ಇವರು ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೀತಾ ಇದ್ದಾರಲ್ಲ, ಏನು ಟ್ಯಾಲೆಂಟ್ಗಳು ಬೆಳೀತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಇವ್ರನ್ನ ಏನಾದರೂ ಮಾಡಿ ತುಳಿಬೇಕು. ಇವ್ರು ಎಷ್ಟು ಜಲ್ದಿ ರೀಚ್ ಆಗ್ತಾರೆ ಜನಗಳಿಗೆ, ಎಷ್ಟು ಫಾಸ್ಟಾಗಿ ಬೆಳೀತಾ ಇದ್ದಾರೆ. ಮುಂದೆ ನಾವು ಕರ್ನಾಟಕದಲ್ಲಿ ಇವ್ರದೇ ರಾಜ್ಯಭಾರ ಆಗಿಬಿಡುತ್ತೆ ಅಂತ ಹೊಟ್ಟೆ ಕಿಚ್ಚು. ಇವತ್ತು ಈ ರಾಜ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಲೆಂಟ್ಗಳನ್ನ ಕಟ್ಟಾಕುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದು ಅಸಾಧ್ಯ.
ಅದು ಅಸಾಧ್ಯ, ಅದು ಅಸಾಧ್ಯ. ನಾನು 2025ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕಂತ ಉದ್ದೇಶ ಇಟ್ಕೊಂಡಿದ್ದೀನಿ. ನಾನು ಸಿನಿಮಾಗೋಸ್ಕರ ನಾನು ಸಿನಿಮಾ ರಿಲೇಟೆಡೇ. ನನಗೊಂದು ನೋವಾಗಿದ್ದೇನೆಂದರೆ, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಳಿ. ನೀವು ನಮಗೆ ಅಧಿಕಾರ ಕಿತ್ಕೊಳ್ಳಿ, ರಿವ್ಯೂ ಕೊಡೋ ವಿಮರ್ಶೆ ಮಾಡೋ ಅಧಿಕಾರ ನಿಮಗಿಲ್ಲ ಅನ್ನೋ ಒಂದನ್ನು ಮಾಡಿ, ಬ್ಯಾನ್ ಮಾಡಿ. ಆ ವಿಷಯ ಓಕೆ. ಬೇಕು ಅವನು ಯಾರ ಗೊತ್ತಿಲ್ಲ, ಅವನ ಮೇಲೆ ಕ್ರೈಮ್ ಯೂಸ್ ಮಾಡಿಬಿಟ್ಟು ನಾವು FIR ಹಾಕ್ಸಿ 1 ವರ್ಷ ಜೈಲಿಗೆ ಹಾಕಿಸ್ತೀವಿ, ಇದು ಬೇಡ. ವಿಮರ್ಶೆಗಳನ್ನ ಬಂದ್ ಮಾಡಿ. ಬಡವ್ರ ಮಕ್ಕಳು ದುಡ್ಕೊಂಡು ತಿಂತವ್ರೆ. ಇವತ್ತು ಅಮೇರಿಕ ಕಂಪನಿಗಳು ಬಂದು ಕರ್ನಾಟಕದಾಗ ಒಂದು ಸ್ಟೇಜ್ ಕೊಟ್ಟು ನಮ್ಗೆ ಕೆಲಸ ಕೊಟ್ಟು ಜಾಬ್ ಕೊಟ್ಟು ಸ್ಯಾಲ್ರಿ ಕೊಟ್ಟಿದ್ದೆ, ಅದ್ರ ಬಗ್ಗೆ ನೀವು ಫಸ್ಟ್ ವಿಮರ್ಶೆ ನೀವು ಮಾಡ್ಕೊಳ್ಳಿ. ಇವಾಗ ಯೂಟ್ಯೂಬರ್ಸ್ಗೆ ಗೊತ್ತಾಗುತ್ತೆ, ಓಹೋ ಇದ್ರ ವಿಷಯಕ್ಕೆ ಹೋಗ್ಬಾರ್ದು ಅಂತ. ಕೆಟ್ಟದಾಗಿ ಸಮಾಜದಲ್ಲಿ ಅಶಾಂತಿಯನ್ನು ಕ್ರಿಯೇಟ್ ಮಾಡುವಂಥ, ಜಾತಿ ಮಧ್ಯೆ, ಸಮುದಾಯಗಳ ಮಧ್ಯೆ, ಹೀರೋಗಳ ಮಧ್ಯೆ ತಂದಾಕಿ ತಮಾಷೆ ನೋಡುವಂಥ ಯೂಟ್ಯೂಬರ್ಗಳನ್ನ ಬ್ಯಾನ್ ಮಾಡಿ. ನಾವು ಸಪೋರ್ಟ್ ಮಾಡ್ತೀವಿ. ಆದರೆ ನಿಜವಾದ ಯೂಟ್ಯೂಬರು ಟ್ಯಾಲೆಂಟನ್ನು ತೋರಿಸುವಂಥವನು, ಈ ರಾಜ್ಯಕ್ಕೆ ಕೆಲಸ ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿರುವಂಥವನು, ಕರ್ನಾಟಕ ರಾಜ್ಯಕ್ಕೋಸ್ಕರ, ಕರ್ನಾಟಕ ಫಿಲಮ್ ಇಂಡಸ್ಟ್ರಿಗೋಸ್ಕರ ಕೆಲಸ ಮಾಡುವ ಉದ್ದೇಶ ಇಟ್ಕೊಂಡಿರೋರ್ನ ಯಾಕೆ ಬ್ಯಾನ್ ಮಾಡ್ತಾ ಇದ್ದೀರಾ? ಇದು ನಮ್ಗೆ ಮನಸ್ಸಿಗೆ ನೋವಾಗಿದ್ದು. FIR ಹಾಕಿಸ್ತೀವಿ, ಫೇಕು, ಜೈಲಿಗೆ ಹಾಕಿಸ್ತೀವಿ ಅನ್ನೋದು ತಪ್ಪು. ಅಂತ ಹೇಳ್ತಾ ಇವತ್ತು ನಾನು ಹೇಳಿದ್ನಲ್ಲ, 2025ರಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋ ಎಲ್ಲ ಸಾಧ್ಯತೆಗಳಿದೆ. 10 ವರ್ಷದ ಕೆಳಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇಷ್ಟೊತ್ತಿಗೆ ಒಳ್ಳೆ ಸೌತ್ ಇಂಡಿಯಾ ಶೇಕಾಗ ಸಿನಿಮಾ ಮಾಡಬೇಕಾಗಿತ್ತು. ನಾನು ಕಾರಣಾಂತರಗಳಿಂದ, ದುಷ್ಟ ಸ್ನೇಹದಿಂದ ನಾನು ಹಾಳಾಗೋದೆ. ಕೆಟ್ಟವರು ಸಹವಾಸ ಮಾಡಿ ಫೈನಾನ್ಸಲ್ಲಿ ತಗ್ಲಾಕೊಂಡು, ದುಡ್ಡಿನ ವ್ಯವಹಾರದಲ್ಲಿ ತಗ್ಲಾಕೊಂಡು ನಾನು ಹಾಳಾಗೋದೆ. ಹಾಗಾಗಿ ಇಂಡಸ್ಟ್ರಿನಾಗ ಕೆಲಸ ಮಾಡೋಕ್ಕೆ ಬರೋಕ್ಕಾಗಲಿಲ್ಲ. ನಾವು ಶಿವಣ್ಣ ಅವರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಕೇಳ್ರಿ, ನಮ್ಮ ಭಾಷೆಗೆ ಕಳಂಕ ತರುವಂಥ ಕೆಲಸ ನಾವು ಯಾವತ್ತಿಗೂ ಮಾಡೋದಿಲ್ಲ. ತಪ್ಪು ಅಂತ ಹೇಳೋದು ನಮ್ಮ ಜಾಯಮಾನ. ನಮಗೂ ಇವನು ಯಾರು ಅಂತೇಳಿ ನಾವು ದೊಡ್ಡ ಯೂಟ್ಯೂಬ್ ಚಾನಲ್, ನನ್ನ ಚಾನಲ್ ಬಂದ್ ಮಾಡಿದ್ರೆ ನಾನು ಕರ್ನಾಟಕ ದೊಡ್ಡ ನ್ಯೂಸ್ ಚಾನಲ್ ಓಪನ್ ಮಾಡ್ತೀನಿ. ತಡೆಗಟ್ಟಕ್ಕೆ ಆಗೋದಿಲ್ಲ. ಪ್ರತಿಭೆಗಳು ತಡೆಗಟ್ಟೋದು ಅದು ಆಗಿನ ಕಾಲ. ಈಗಿನ ಕಾಲ ಪ್ರತಿಭೆಗಳನ್ನ, ಟ್ಯಾಲೆಂಟ್ಗಳ ಕಟ್ಟಾಕ್ತೀವಿ ಅನ್ನೋದು ಸುಳ್ಳು. ಹಾಗಾಗಿ ನಮ್ಮ ಬಾಸ್ಗೆ ಯಾವುದೇ ಒಂದು ಕೆಟ್ಟ ಹೆಸರು, ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ನಾನು ಯೂಟ್ಯೂಬರ್ ಆಗಿರೋದ್ರಿಂದ, ಯೂಟ್ಯೂಬರ್ ಐಡಿನ ಆಗ್ತಾಯಿದ್ದೀವಿ. ನಮ್ಮ ಬಾಸ್ಗೆ ಕಳಂಕ ತರುವಂಥ ಕೆಲಸವನ್ನು ನಾವು ಯಾವತ್ತೂ ಮಾಡೋದಿಲ್ಲ. ನಮಗೊಂದು ಸ್ವಲ್ಪ ಬುದ್ಧಿ ಕಲ್ತ್ಕೊಂಡ್ವಿ. ಇವತ್ತು ಬ್ಯಾನ್ ವಿಷಯ ಕೇಳಿದಾಗ ನಮಗೊಂದು ಸ್ವಲ್ಪ ಬುದ್ಧಿ ಬಂತು. ಯಾಕಪ್ಪ ಒಂದು 50-100 ಯೂಸ್ಗೋಸ್ಕರ ಇವ್ರ ಬಗ್ಗೆ ಮಾತಾಡಬೇಕಂತ ನಮಗೂ ಬಂತು. ಇದು ತಪ್ಪು. ಸೋಷಿಯಲ್ ಮೀಡಿಯಾದಲ್ಲಿ ವಿಶಾಲ ಬೆಳೆಗೆ ಬಿಟ್ಬಿಡಿ ಪ್ಲೀಸ್. ಕೈ ಮುಗಿದು ಕಟ್ಟಾಕಕ್ಕೆ ಹೋಗಬೇಡಿ. ವಿಶಾಲ ಬೆಳೆಗೆ ಬಿಟ್ಬಿಡಿ. ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡೋರಿಗೂ ಒಂದು ಉದ್ದೇಶ ಇದೆ, ಏನಪ್ಪ ಅಂತಂದರೆ ಒಳ್ಳೆ ಸಿನಿಮಾ ಮಾಡಬೇಕು, ನಾನು ಡೈರೆಕ್ಟರ್ ಆಗಬೇಕು, ನಾನು ಪ್ರೊಡ್ಯೂಸರ್ ಆಗಬೇಕು ಅಂತ. ಒಂದು ದೊಡ್ಡ ಸಿನಿಮಾ ಸೋಲಿ ಕಾರಣ ಏನಪ್ಪ ಅಂತಂದರೆ, ಆ ಹೀರೋ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಮೇಲೆ ಕಿತ್ತಾಟ ಯಾವಾಗ ಸ್ಟಾರ್ಟ್ ಆಯಿತು, ಆ ಸಿನಿಮಾದ ಸೋಲು ಅಲ್ಲೇ ಸ್ಟಾರ್ಟ್ ಆಯಿತು. ಅದು ಫಸ್ಟು ವಿಮರ್ಶೆ ಮಾಡ್ಕೋಬೇಕಾಗುತ್ತೆ. ಯೂಟ್ಯೂಬರ್ಗಳು ವಿಮರ್ಶೆಯಿಂದ ಸಿನಿಮಾ ಸೋಲೋದಿಲ್ಲ, ಅದು ಶುದ್ಧ ಸುಳ್ಳು. ಇನ್ನು ನಾನು ಹೇಳಿದ್ನಲ್ಲ ಅವಾಗಲೇ, ಜಾತಿ ಮಧ್ಯೆ, ಸಮುದಾಯಗಳ ಮಧ್ಯೆ, ಹೀರೋಗಳ ಮಧ್ಯೆ ತಂದಾಕಿ ತಮಾಷೆ ನೋಡೋರನ್ನ ಅಥವಾ ಫೈರ್ ಮಾಡೋರನ್ನ, ಹೀರೋಗಳು ಫ್ಯಾನ್ಸ್ ವಾರ್ ಮಾಡೋರನ್ನ, ಬೇಕಿದ್ರೆ ಫೇಕ್ ಐಡಿ ಅಂತ ನೀವು ಹೇಳಿ ಒಪ್ಕೊಂತೀವಿ. ಸಮಾಜದಲ್ಲಿ ಅಶಾಂತಿ ಕ್ರಿಯೇಟ್ ಮಾಡೋರನ್ನ, ನನ್ನಂಥ ಲಕ್ಷಾಂತರ ಜನ ಟ್ಯಾಲೆಂಟ್ಗಳು ಇವತ್ತು ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ಕ್ರಮ ತೆಗೆದುಕೊಂಡು, ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ. ವಿಮರ್ಶೆ ಮಾಡಬೇಡಿ, ಥಿಯೇಟ್ರ್ ಹತ್ರ ಬರಬೇಡಿ. ನೀವು ನಿರ್ಗತಿಕರು, ನೀವು ಅಸಹಾಯಕರು, ಪುಡಗೋಸಿ ಒಂದು ಕ್ಯಾಮ್ರಾ ಹಿಡ್ಕೊಂಡು ಬಂದುಬಿಡ್ತಾನೆ ಅಂತ ಕೀಳಾಗಿ ಮಾತಾಡಿ, ಅದು ನಮಗೆ ಬೇಕಾಗಿಲ್ಲ. ವಿಮರ್ಶೆನ ಬಂದ್ ಮಾಡಿ. ಆದರೆ ಕ್ರೈಮ್ನ ಯಾಕೆ ಹೇಳ್ಕೊಂಬರ್ತಾ ಇದ್ದೀರಾ? ಇಲ್ಲಿ ಕ್ರೈಮ್ನ ಯಾಕೆ ಹೇಳ್ಕೊಂಬರ್ತಾ ಇದ್ದೀರಾ? FIR ಯಾಕೆ ತಗೊಂಬರ್ತಾ ಇದ್ದೀರಾ? ಫೇಕ್ ಅಂತ ಯಾಕೆ ಕೇವಲ ಮಾತಾಡ್ತಾ ಇದ್ದೀರಾ? ನಾವು ಕರ್ನಾಟಕದಾಗ ಹುಟ್ಟಿದ್ವಿ, ನಾವು ಕರ್ನಾಟಕದ ಕರ್ನಾಟಕದ ಪ್ರಜೆಗಳೇ. ನಾವು ಹಕ್ಕು, ಅಧಿಕಾರ, ಸ್ವಾತಂತ್ರ್ಯ ಇದೆ, ವಾಕ್ಚಾತುರ್ಯ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತಾಡುವಂಥ, ವಿಮರ್ಶೆ ಮಾಡುವಂಥ ರೈಟ್ಸ್ ಇದೆ. ಆದರೆ FIR ಆಗಿ ಜೈಲಿಗೆ ಕಳಿಸ್ತೀನಿ, ಅವನ್ನ ಯೂಟ್ಯೂಬ್ ಚಾನಲ್ ಬಂದ್ ಮಾಡಿಸ್ತೀನಿ, ಈ ಮಾತು ಬೇಡ ನಿಮ್ದು ಅಂತ ಹೇಳ್ತಾ ಇವತ್ತಿನ ವಿಷಯದಲ್ಲಿ ಇಲ್ಲಿಗೆ ಮುಗಿಸ್ತಿದ್ದೀನಿ. ಕಾರಣಿಗರೇ,
ತುಂಬ ನೋವಾಗುವಂಥ ವಿಷಯ ಇದು. ಅವ್ರು ಯಾರ್ರೀ ಅವರು? ತಮಿಳ್ನಾಡೋದು ಅವ್ರ ಕೇರಳ ಉದಾಹರಣೆ ನಮ್ಗೆ ಯಾಕೆ ಬೇಕು? ನಮ್ಮ ಕರ್ನಾಟಕದ ಉದಾಹರಣೆ ಹೇಳಿ, ನಾವು ಒಪ್ಕೊತೀವಿ. ಸೌತ್ ಇಂಡಿಯಾ ಶೇಖಾಗ ಮೂವಿ ಡೈರೆಕ್ಷನ್ ಮಾಡ್ತೀನಿ, ಅದೇ ಕನ್ನಡ ಫಿಲಮ್ ಇಂಡಸ್ಟ್ರಿ ಇಂಡಿಯಾ ತಿರುಗಿ ನೋಡ್ಬೇಕು, ಆ ಥರ ಡೈರೆಕ್ಷನ್ ಮಾಡ್ತೀನಿ, ಬರ್ತಾ ಇದ್ದೀವಿ, ಸ್ವಲ್ಪ ವೆಯ್ಟ್ ಮಾಡಿ. ಅಂದರೆ ನಮ್ಮ ಇಂಡಸ್ಟ್ರಿಗೋಸ್ಕರ ನಮ್ಮದು ಸ್ವಲ್ಪ ಸೇವೆ ಇರಲಿ, ನಮ್ಮ ಪ್ರತಿಭೆ ಸಾಯಬಾರ್ದು ಅಂತ ನಮ್ಮ ಪ್ರತಿಭೆ ಸಾಯಬಾರ್ದು. ನಾವು ಇಲ್ಲಿಂದ ಬರ್ತಾ ಇದ್ವಿ, ಯೂಟ್ಯೂಬು, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಇದೆಲ್ಲ ಇಲ್ಲಿ ನಮ್ಮ ಟ್ಯಾಲೆಂಟ್ ತೋರಿಸ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಂಡಸ್ಟ್ರಿಗೆ. ಯಾಕಂದ್ರೆ ನೇರವಾಗಿ ಇಂಡಸ್ಟ್ರಿಗೆ ಹೋದ್ರೆ ನಮ್ಗೆ ಚಾನ್ಸ್ ಸಿಗೋದಿಲ್ಲ. ಯಾಕಂದ್ರೆ ನಾವು ಮಂಡ್ಯ, ಮೈಸೂರು, ಹಾಸನದಲ್ಲಿ ಹುಟ್ಟಿಲ್ಲ, ನಾವು ಬೆಂಗಳೂರು ಸೈಡಲ್ಲಿ ಹುಟ್ಟಿಲ್ಲ. ನಾವು ಹುಟ್ಟಿರೋದು ಎಲ್ಲೋ ಅಲ್ಲಿ ನೀರು ನೆರಳಿಲ್ದರ ಜಾಗದಾಗ ಹುಟ್ಕೊಂಡು ಬಂದುಬಿಟ್ಟಿದ್ವಿ. ಫಸ್ಟು ಅವಕಾಶ ಕೊಡಿ, ಕರ್ನಾಟಕದ ಮೂಲೆ ಟ್ಯಾಲೆಂಟ್ಗಳಿಗೆ ಅವಕಾಶ ಕೊಟ್ಟು ಆಮೇಲೆ ಮಾತಾಡಬೇಕಲ್ಲ. ನಿಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಸಿಗ್ತಿಲ್ಲ ಸ್ವಾತಂತ್ರ್ಯ ಬಂದಾಗಿಂದ. ಹಾಗಾಗಿ ಯೂಟ್ಯೂಬ್ ಮಾರೇ ಹೋಗ್ತಾ ಇದ್ದಾರೆ, ಫೇಸ್ಬುಕ್ ಮಾರೇ ಹೋಗ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ ಮಾರೇ ಹೋಗ್ತಾ ಇದ್ದಾರೆ. ತನ್ನ ಪ್ರತಿಭೆಯನ್ನು ತೋರಿಸ್ಕೊಳಕ್ಕೋಸ್ಕರ ನಾನೊಬ್ಬ ಕಲಾವಿದ ಸಾಯಬಾರ್ದು, ನನ್ನ ಪ್ರತಿಭೆ ಸಾಯಬಾರ್ದು ಅಂತ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಮೇಲೆ ಕಟ್ಟೆ ಹಾಕೋ ಕೆಲಸ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿದೆ. ಯಾಕಂದರೆ ರಾಜಕಾರಣಿಗಳು ಕೈ ಜೋಡಿಸ್ತಾರೆ. ಯಾಕಂತಂದರೆ ಯಾವನ ಮನೆ ಬಾಗಿಲು, ಕುಟುಂಬ ರಾಜಕಾರಣಿಗಳು ಮನೆ ಬಾಗಿಲಿಗೆ ಹೋಗಿ 16 ವರ್ಷ ನಾವು ಸುತ್ತೊಡ್ದು ಅಣ್ಣ ಅಂದ್ಕೊಂಡು ಬೆಳೆಯಾರಲ್ಲ ನಾವು, ನೇರ ಇವತ್ತು ಹೊಟ್ಟೆ ಕಿಚ್ಚು. ಇವನು ಯಾರು? ನಮಗೆ ಗೊತ್ತಿಲ್ಲದೆ ನಮ್ಮ ಅಕ್ಕಪಕ್ಕದ ಇಲ್ದನೆ ಬೆಳೀತಿದ್ದಾನಲ್ಲ, ನಮ್ಮ ಸರ್ಕಲ್ನೆಲ್ಲ ಬೆಳೀತಿದ್ದಾನಲ್ಲ ಅಂತ ಹೊಟ್ಟೆ ಕಿಚ್ಚು. ಬೇಡ ಅಂತ ಹೇಳ್ತಾ ಕೆಟ್ಟ ಯೂಟ್ಯೂಬರ್ಸ್ಗೆ ಅಕ್ಷಂತೆ ತೆಗೆದುಕೊಳ್ಳಿ, ಒಳ್ಳೆ ಯೂಟ್ಯೂಬರ್ಸ್ಗೆ ಅಕ್ಷಂತೆ ತೆಗೆದುಕೋಬೇಡಿ. ನಾವು ನಮ್ಮ ರಾಜ್ಯಕ್ಕೋಸ್ಕರ, ನಮ್ಮ ರಾಜ್ಯಕ್ಕೆ ಒಂದು ಹೆಸರು ತಂದು ಕೊಡಬೇಕನ್ನೋ ಆಸೆ ಉದ್ದೇಶ ಇಟ್ಕೊಂಡು ಇವತ್ತು ಭಾಳ ಜನ ಕೆಲಸ ಮಾಡ್ತಾಯಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇವತ್ತು ಬೇರೆ ರಾಜ್ಯದವರು ಯೂಟ್ಯೂಬರ್ಗಳಿಗೆ ನಾವು ಸೈಡ್ ಹೊಡಿಬೇಕು, ನಮ್ಮಲ್ಲೂ ಕಾಂಪಿಟೇಷನ್ ಇದೆ. ಇವತ್ತು ಬೇರೆ ರಾಜ್ಯದ ಯೂಟ್ಯೂಬರ್ಸ್ಗಳಿಗೆ ನಮ್ಮ ರಾಜ್ಯದ ಯೂಟ್ಯೂಬರ್ಸ್ಗಳು ಸೈಡ್ ಹೊಡಿಬೇಕು, ಆ ಥರ ಉದ್ದೇಶ ನಮ್ಮ ಹತ್ರನೂ ಇರುತ್ತೆ. ಅಮೇರಿಕ ಕೊಟ್ಟಿರ್ತಕ್ಕಂಥ ಸ್ಟೇಜ್ ಕೊಟ್ಟಿದ್ದಾವೆ. ಫಸ್ಟ್ ನೀವು ಕರ್ನಾಟಕದಾಗ ನಮ್ಗೊಂದು ಸ್ಟೇಜ್ ಒದಗಿಸಿ. ಈ ಪ್ರಥಮು ಗಿಲ್ಲಿಗಿಚ್ಚಿ ಇವರೆಲ್ಲ ಮಂಡ್ಯ, ಮೈಸೂರು ಮೂಲದಲ್ಲಾಗಿರೋದ್ರಿಂದ ಅವನಿಗೆ ಎಲ್ಲ ಮಾಧ್ಯಮಗಳಲ್ಲಿ ಕೆಲಸ ಕೊಟ್ಬಿಟ್ರು. ಆಡಿ ಕಾರ್ ಫಿಲಮಲ್ಲೂ ಚಾನ್ಸ್ ಕೊಟ್ಬಿಟ್ರು, ಪ್ರಥಮ ಹೀರೋ ಮಾಡಿಬಿಟ್ರು, ಕಾರ್ ಕೊಟ್ಬಿಟ್ರು, ಮದುವೆ ಮಾಡಿಬಿಟ್ರು, ಮಕ್ಕಳನ್ನು ಮಾಡಿಸ್ಬಿಟ್ರು. ಅದೇ ನಾರ್ತ್ ಇಂಡಿಯಾ ಟ್ಯಾಲೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ರು, ಅವ್ರನ್ನ ಯಾವನು ಕೇರೆ ಅಂತ ಇಲ್ಲ. ಇವತ್ತೆಲ್ಲ ಒಂದು ಸ್ಟೇಜ್ ಏನಿದೆಯಲ್ಲ, 3 ಡಿಸ್ಟಿಕ್ ಸ್ಟೇಜ್ ಕರ್ನಾಟಕ ಚೇಂಜ್ ಮಾಡ್ತಾ ಇದ್ವಿ. ಕರ್ನಾಟಕದಲ್ಲಿ ತೃತೀಯ ರಂಗ ಕಟ್ತೀವಿ, ಬಿಡೋದಿಲ್ಲ. ನಾವು ಒಂದು ಸ್ವಲ್ಪ ಹುಷಾರಾಗ್ತೀವಿ. ಯಾಕಂತಂದರೆ ಯಾವಾಗ ನಾವು FIR ಕ್ರೈಮ್ ಎಳ್ಕೊಂಬರೋಕ್ಕೆ ಹೊರಟಿದ್ದಾರಲ್ಲ, ಇದನ್ನು ನಾವು ಹುಷಾರಾಗಿದ್ದೇವೆ. ಇನ್ನು ಮುಂದೆ ಯಾರೇ ಯೂಟ್ಯೂಬರ್ಸ್ ವಿಮರ್ಶೆ ಮಾಡಿದ್ರು ನಮಗೆ ಅದ್ರ ಬಗ್ಗೆ ವಿಮರ್ಶೆ ಮಾಡೋ ಅವಶ್ಯಕತೆ ಇಲ್ಲ. ಸಮಾಜದಲ್ಲಿ ಬೇಕಾದಷ್ಟು ವಿಷಯಗಳಿದ್ದಾವೆ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ. ಕಣಿಗರೆ, ನಮ್ಮನ್ನು ಕಟ್ಟಾಕಕ್ಕೆ ಹೋಗಬೇಡಿ. ನಾವೇನೋ ಬಡವ್ರ ಮಕ್ಕಳು ಬಡತನದಲ್ಲಿ ಬಳಲ್ತಾ ಇದ್ದೀವಿ. ಸ್ವಲ್ಪ ನಾವು ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಏನೋ ಅಮೇರಿಕ ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಜನ್ನು ಉಪಯೋಗಿಸ್ಕೊಂಡು ಬೆಳೀತಾ ಇದ್ವಿ. ಅಲ್ಲಿನೂ ಹೊಟ್ಟೆ ಮೇಲೆ ಕಲ್ಲು ಹೊಡೆಯುವಂಥ ಕೆಲಸ ಬೇಡ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ. ಕಣಿಗರೆ, ನಮಸ್ಕಾರ. ನನ್ನ ಆಸೆ ಇದೆ, ಒಂದು ಸಿನಿಮಾ ಡೈರೆಕ್ಷನ್ ಮಾಡಿ ಇಡೀ ಇಂಡಿಯಾನೇ ಕರ್ನಾಟಕದಲ್ಲಿ ತಿರುಗಿ ನೋಡ್ಬೇಕಂತ ಆಸೆ ಇದೆ. ಅದು ಮಾಡ್ತೀನಿ, ಬಿಡಲ್ಲ. 2025ರಲ್ಲಿ ಅಷ್ಟೇ ಡೈರೆಕ್ಟರ್ ಆಗ್ಬೋದು, ನಾನು ಹೇಳೋಕ್ಕಾಗಲ್ಲ. ಸ್ವಲ್ಪ ನಾನು ಲೆಕ್ಕಾಚಾರಗಳು ಇಟ್ಕೊಂಡಿದ್ದೀನಿ. ಪರ್ಸ್ನಲ್ಲು ಕಮಿಟ್ಮೆಂಟ್ಗಳು ಇರೋದ್ರಿಂದ ನಾವು ಮಾಡೋಕ್ಕಾಗ್ತಾಯಿಲ್ಲ. ಯಾಕಂತಂದರೆ ಇವತ್ತು ನೇರವಾಗಿ ಹೋದ್ರೆ ನಮ್ಮನ್ನು ತುಳಿದು ಬಿಡ್ತಾರೆ ಅಲ್ಲಿ. ಇವತ್ತು ನಮ್ಮ ಜಾಬ್ಗಳು, ನಮ್ಮ ಸ್ಯಾಲ್ರಿಗಳು, ಇದೆಲ್ಲ ನಮ್ಮ ಒಂದು ಸಣ್ಣ ಪುಟ್ಟದೆಲ್ಲ ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಇಂಡಸ್ಟ್ರಿ ನಂಬ್ಕೊಂಡು ಹೋಗ್ಬಿಟ್ಟು ನಮ್ಮ ತುಳಿದು ಬಿಡ್ತಾರೆ ಅಲ್ಲಿ. ಬೆಳೆಯಕ್ಕೆ ಬಿಡೋದಿಲ್ಲ ಅವ್ನು. ಯಾಕಂದರೆ ನಾವು ಮಂಡ್ಯ, ಮೈಸೂರು, ಹಾಸನ ಹುಟ್ಟಿರಲ್ಲ. ಅದಕ್ಕೇ ನಾವು ಒಂದು ಶಕ್ತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆದು ಮತ್ತೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ ನಾವು. ಯಾವ ಪ್ರೊಡ್ಯೂಸರು ತುಂಬ ಸೋತಿದ್ದಾರೋ, ಈಗ ಕೇಳಿಸ್ಕೊಂಬಿಡಿ ನಾನು ಹೇಳಿದ್ದನ್ನ. ಅವತ್ತು ರವಿಚಂದ್ರನ್ದು ನಡಿಬೇಕಾದ್ರೆ ಪ್ರೊಡ್ಯೂಸರ್ ಕ್ಯೂ ನಿಂತ್ಕೊತಾ ಇದ್ರು. ಇವತ್ತು ರವಿಚಂದ್ರನ್ದು ಸ್ವಲ್ಪ ಬಿದ್ದೋಗಿದ್ದಕ್ಕೆ ಎಲ್ಲಿ ಹೋದ್ರಪ್ಪ ಪ್ರೊಡ್ಯೂಸರ್ಗಳು? ಅವ್ರ ನೋವು ಅವ್ರಿಗೆ ಗೊತ್ತಿದೆ, ರವಿಚಂದ್ರನ್ ಸರ್ಗೆ. ನನ್ನ ಉದ್ದೇಶ ಇರೋದು, ಯಾವ ಪ್ರೊಡ್ಯೂಸರು ತುಂಬ ಕೆಳಗಡೆ ಹೋಗಿದ್ದಾರೋ, ಸೋತಿದ್ದಾರೋ, ಲಾಸ್ ಮಾಡ್ಕೊಂಡಿದ್ದಾರೋ, ಮನೆ ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗಿದ್ದಾರೋ ಅಂಥ ಪ್ರೊಡ್ಯೂಸರ್ನ ಗುರುತಿಸಿ ಅವ್ರಿಗೆ ನನ್ನ ಕತೆ ಹೇಳಿ ಒಪ್ಪಿಸಿ ಸಿನಿಮಾ ಗೆಲ್ಲಿಸಿ ಆ ಪ್ರೊಡ್ಯೂಸರ್ನ ಕೆಟ್ಟ ಪರಿಸ್ಥಿತಿಯನ್ನು ಒಡೆದಾಕಿ ಒಳ್ಳೆ ಪರಿಸ್ಥಿತಿಗೆ ತಂದು ಇಡೀ ರಾಜ್ಯ ಜನತೆ ತೋರಿಸ್ಲಿಲ್ಲ. ನನ್ನ ಹೆಸರು ತಿಪ್ಪೇಸ್ವಾಮಿನಲ್ಲ, ಟಿ ಸ್ವಾಮಿನಲ್ಲ. ಒಬ್ಬ ಪ್ರೊಡ್ಯೂಸರ್ ಬೀದಿ ಬಿದ್ದಿರ್ತಕ್ಕಂಥ ಪ್ರೊಡ್ಯೂಸರ್ನ ಎತ್ತಿಡಿಬೇಕನ್ನೋ ನನ್ನ ಉದ್ದೇಶ ಇದೆ. ಹುಡುಕ್ತೀನಿ ನಾನು ಕರ್ನಾಟಕದ ಜನದ ಮುಂದೆ ಹೇಳ್ತೀನಿ ನಾನು, ನೋಡ್ರಿ ಈ ಪ್ರೊಡ್ಯೂಸರ್ ಭಾಳ ಲಾಸ್ ಆಗಿದ್ದಾರೆ, ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಿ, ಸಿನಿಮಾ ಗೆಲ್ಲಿಸ್ಕೊಟ್ಟು
ಅವರನ್ನು ಎತ್ತಿಡಿತೀನಿ ಅಂತ ಎತ್ತಿಡಿ ತೋರಿಸಿ ಇಡೀ ಕರ್ನಾಟಕ ರಾಜ್ಯದ ಜನರಿಂದ ನಾನು ಹೂನೇರು ಹಾಕ್ಸ್ಕೊಳ್ತೀನಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ ಕಣ್ಣಿದ್ರೆ. ನಾವು ಕೆಲವರು ಯೂಟ್ಯೂಬರ್ಸ್ಗಳು ಅವ್ರಿಗೆ ಈ ಥರ ಬರ್ತಾರೆ, ಸೋಷಿಯಲ್ ಮೀಡಿಯಾ ಮುಖಾಂತರ ಕೆಲಸ ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ಬರೋ ಉದ್ದೇಶ ಇಟ್ಕೊಂಡಿರ್ತಾರೆ. ತುಳಿಯೋಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ನೀವೇನು ಕ್ರಮ ತೆಗೆದುಕೊಳ್ಬೇಕಂತಿದ್ರೆ ತೆಗೆದುಕೊಳ್ಳಿ. ಕ್ರೈಮು FIR ಇವೆಲ್ಲ ಬೇಡ. ಯಾಕಂದರೆ ನಾವು ಅಲ್ಲಿ ಲಾಕ್ ಆಗಿಬಿಟ್ರೆ ನಮ್ಗೆ ತುಂಬ ಕಷ್ಟ ಆಗಿಬಿಡ್ತೈತೆ. ನಾವ್ಯಾರನ್ನೂ ವಿಧಿಯೋ ಮಾಡಿ ಜೈಲಿಗೆ ಹೋಗಿಲ್ಲ, ಅಂಥ ಕೆಲಸಕ್ಕೆ ಹೋಗಿಲ್ಲ. ನಾವು ಒಂದು ದೊಡ್ಡ ಹೀರೋ ಅಭಿಮಾನಿಯಾಗಿರ್ತೀವಿ. ಯಾಕಂದರೆ ಅವ್ರ ಗೌರವನ ಕಾಪಾಡುವಂಥ ಕೆಲಸ ನಮ್ಮ ಮೇಲೆ ಇರುತ್ತೆ. ಆ ಗೌರವ ನಮ್ಮ ಬಾಸ್ ಯಾವತ್ತಿಗೂ ತಲೆ ಎತ್ಕೊಂಡು ಓಡಾಡಬೇಕು ಆ ಥರ ನಡವಳಿಕೆ ನಾವು ರೂಪಿಸ್ಕೊತೀವಿ. ಯಾವತ್ತಿಗೂ ಅವರಿಗೆ ಒಂದು ಹೆಸರು ಕೊಡುವಂಥ ಕೆಲಸನ ನಾವು ಅವರ ಅಭಿಮಾನಿಗಳಾಗಿ ಮಾಡ್ತೇವೆ. ಏನಾದರೂ ನಮ್ಮ ಕಡೆಯಿಂದ ತಪ್ಪಾಗಿದ್ದರೆ ತಿದ್ಕೊಳ್ತೇವೆ. ಆಯಿತು, ಒಂದು ವಾರ ಬಿಟ್ಟು ನಾವು ವಿಮರ್ಶೆ ಮಾಡೋಂಥ ಅವಶ್ಯಕತೆ ಇಲ್ಲಲ್ಲ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ ಕಡೆಗೆ. ನಮಸ್ಕಾರ.